ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಾಗರಾಜ್ ಪ್ಯಾರಾಮೆಡಿಕಲ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಇನ್ನೊಂದು ಗುತ್ತಿಗೆ ಆಧಾರದ ಮೇಲೆ ಒಂದು ಜಿಲ್ಲೆಯಲ್ಲಿ ಒಂದಿಷ್ಟು ಪೋಸ್ಟ್ಗಳು ಕಾಲ್ ಆಗಿರುವಂಥದ್ದು. ಅದು ಯಾವುದು, ಎಲ್ಲಿ ಕಾಲ್ ಆಗಿದ್ದಾವೆ, ಎಷ್ಟು ಪೋಸ್ಟ್ಗಳು ಖಾಲಿ ಇದ್ದಾವೆ, ಎಷ್ಟು ಪೋಸ್ಟ್ಗಳನ್ನು ಅವರು ಕರೆದಿದ್ದಾರೆ ಅಂತೇಳಿ ಪ್ರತಿಯೊಂದು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಮಾಹಿತಿನ ತಿಳಿಸ್ತಾ ಬರ್ತೀನಿ. ಓಕೆನಾ, ಇದರೊಳಗಡೆ ನೀವು ನೋಡ್ಕೋಬೋದು. ಫಸ್ಟ್ ಒಂದು ಬಂದುಬಿಟ್ಟು ಲ್ಯಾಬ್ ಟೆಕ್ನಿಷಿಯನ್ಸ್ ಅಂತ ಕರೆದಿರುವಂಥದ್ದು. ಓಕೆನಾ, ಈ ಒಂದು ಲ್ಯಾಬ್ ಟೆಕ್ನಿಷಿಯನ್ಸ್ಗೆ ಪೋಸ್ಟ್ ಬಂದುಬಿಟ್ಟು ಟೋಟಲ್ ಆಗಿ 23 ಪೋಸ್ಟ್ಗಳಿರುವಂಥದ್ದು. ಆಮೇಲೆ ಇವರು ಅಚ್ಚುಕಟ್ಟಾಗಿ ಏನು ಮಾಡಿದಾರಪ್ಪ ಅಂದ್ರೆ ರೋಸ್ಟರ್ನ ರೆಡಿನ ಮಾಡೇ ಬಿಟ್ಟಿದ್ದಾರೆ ಇಲ್ಲಿ. ಓಕೆನಾ, ನೀವು ನೋಡ್ಕೋಬೋದು. ರೋಸ್ಟರ್ ಜನರಲ್ ಅಭ್ಯರ್ಥಿಗೆ ಎಷ್ಟು ಪೋಸ್ಟ್ ಕೊಡಬೇಕು, SCಗೆ, STಗೆ, ಆಮೇಲೆ ಕ್ಯಾಟಗರಿ 1, 2, 3 ಇವೆಲ್ಲ ಪೋಸ್ಟಿಗೆ ಎಷ್ಟೆಷ್ಟು ಪೋಸ್ಟ್ನ ನಾನು ಕೊಟ್ಟಿದ್ದೀನಿ DHO ಅಂಡರ್ ಅಂಥೇಳಿ ಒಂದು ರೋಸ್ಟರ್ನ ರೆಡಿನ ಮಾಡಿ ಕಳಿಸಿರುವಂಥದ್ದು. ಓವರಾಲ್ ಆಗಿ ಎಷ್ಟು ಪೋಸ್ಟ್ ಇದಾವಪ್ಪ ಅಂದಮೇಲೆ 23 ಪೋಸ್ಟು ಇಲ್ಲಿ ಇರುವಂಥದ್ದು. ಯಾರಿಗೆ? ಕಿರಿಯ ಪ್ರಯೋಗಶಾಲಾ ತಾಂತ್ರಿಕ ಅಧಿಕಾರಿ, ಯಾವುದು ಲ್ಯಾಬ್ ಟೆಕ್ನಿಷಿಯನ್ಸ್ ಆಫೀಸರ್ ಅಂತೇಳಿ. ನೆಕ್ಸ್ಟ್ ಒಂದು ಬಂದುಬಿಟ್ಟು ಫಾರ್ಮಸಿ ಅಧಿಕಾರಿ. ಇವರಿಗೆ ಕ್ವಾಲಿಫಿಕೇಷನ್ಸ್ ಕೂಡ ಮೆನ್ಷನ್ ಮಾಡಿದ್ದಾರೆ. ಆಮೇಲೆ ಇವ್ರದ್ದು ಪೋಸ್ಟ್ ಬಂದುಬಿಟ್ಟು 7 ಪೋಸ್ಟು. ನರ್ಸಿಂಗ್ ಆಫೀಸರು 15 ಪೋಸ್ಟು ಕಾಲ್ ಆಗಿರುವಂಥದ್ದು. ಓಕೆನಾ, ಆಮೇಲೆ ಇದು ಯಾರಿಗಾದರೂ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಏನಾದರೂ ಇದ್ದರೆ ಅಪ್ಲಿಕೇಶನ್ಸ್ನ ಹಾಕ್ಬೋದು. ಅಪ್ಲಿಕೇಶನ್ಸ್ ಆನ್ಲೈನ್ ಒಳಗಡೆ ಅಷ್ಟೇ ನೀವು ಅಪ್ಲಿಕೇಶನ್ಸ್ನ ಹಾಕಲಿಕ್ಕೆ ಇವರು ಪರ್ಮಿಷನ್ಸ್ನ ಕೊಟ್ಟಿರುವಂಥದ್ದು. 1 ವರ್ಷದ ಅವಧಿಗೆ ಮಾತ್ರ ತಿಳಿಸತಕ್ಕದ್ದು. ನೇಮಕಾತಿ ಇವತ್ತು ನೀವೇನಾದರೂ ಜಾಯ್ನ್ ಆದರೆ ಅಂದಮೇಲೆ ಇವತ್ತಿಂದ ಹಿಡ್ಕೊಂಡು 1 ವರ್ಷ ಮಟ್ಟ ಅಷ್ಟೇ ನಿಮ್ಮದು ವರ್ಕ್ ಇರುವಂಥದ್ದು. ಮತ್ತು ಮುಂದೆ ಏನಾದರೂ ಫಂಡ್ ಏನಾದರೂ ರಿಲೀಸ್ ಏನಾದರೂ ಆದರೆ ಇಲ್ಲ, ಆ ಒಂದು ಡಿಸ್ಟಿಕ್ಕಿಗೆ ಯಾರಾದರೂ ಗೌರ್ಮೆಂಟ್ ಎಂಪ್ಲಾಯ್ ಲ್ಯಾಬ್ ಟೆಕ್ನಿಷಿಯನ್ಸು, ಫಾರ್ಮಸಿಸ್ಟು ಮತ್ತು ಬೇರೆ ಯಾರಾದರೂ ಒಬ್ಬರು ಬಂದರೆ ನಿಮ್ಮನ್ನು ಅವಾಗ ಏನು ಮಾಡ್ತಾರಪ್ಪ ಅಂದಮೇಲೆ ರಿಲೀವನ್ನು ಮಾಡ್ತಾರೆ. ಸೊ ಆವಾಗ ನೀವು ಯಾವುದೇ ಕಾರಣಕ್ಕೂ ತಕರಾರು ಮಾಡಬಾರ್ದು ಅಂತೇಳಿ ಪ್ರತಿಯೊಂದು ಇದರೊಳಗಡೆ ಷರತ್ತು ಮತ್ತು ನಿಬಂಧನೆಗಳು ಇರುವಂಥದ್ದು ರೀ. ಓಕೆನಾ, ಅವರು ಹೇಳ್ತಿರುವಂಥದ್ದು, ನೀವು ಅಟೆಂಡ್ ಏನು ಆಗ್ತಿರೋ ಇಂಟರ್ವ್ಯೂಗೆ ಅಟೆಂಡ್ ಆಗುವಾಗ ಪ್ರತಿಯೊಂದು ಡಾಕ್ಯುಮೆಂಟ್ಸ್ನು ಕಂಪಲ್ಸರಿ ನೀವು ತೊಗೊಂಡು ನಮಗೆ ಪ್ರೊಡ್ಯೂಸ್ನ ಮಾಡಲೇಬೇಕು ಅಂತ ಇವರು ಹೇಳ್ತಿರುವಂಥದ್ದು. ಒಂದು ಡಾಕ್ಯುಮೆಂಟ್ಸು ಇನ್ಸಫಿಷಿಯೆಂಟ್ ಐತಿ ಅಂದ್ರೂ, ಡೆಫಿಷಿಯೆಂಟ್ ಡಾಕ್ಯುಮೆಂಟ್ಸ್ ಐತೆ ಅಂದರೂ ನಾವು ಅಂಥ ಒಂದು ಕ್ಯಾಂಡಿಡೇಟ್ನ ಯಾವುದೇ ಕಾರಣಕ್ಕೂ ಕನ್ಸಿಡರ್ನ ಮಾಡೋದಿಲ್ಲ. ಸೊ ಆನ್ ದ ಸ್ಪಾಟ್ ನಾವು ರಿಜೆಕ್ಟ್ನ ಮಾಡ್ತೀವಿ ಅಂಥೇಳಿ ಈ ಒಂದು ಸರ್ಕ್ಯುಲರ್ ಒಳಗಡೆ ನೀಟಾಗಿ ಪಾಯಿಂಟ್ಸ್ನ ಕೊಟ್ಟಿದ್ದಾರೆ ರೀ. ಇದನ್ನು ಬೇಕಾದ್ರೆ ನೀವು ರೀಡ್ನ ಮಾಡ್ಕೊಂಡು ಅಪ್ಲಿಕೇಶನ್ಸ್ನ ಹಾಕ್ಬೋದು. ಓಕೆನಾ, ನೆಕ್ಸ್ಟ್ ಬಂದುಬಿಟ್ಟು ಇದರೊಳಗಡೆ ನಿಮಿಷ ಆಮೇಲೆ ನೀವು ಬೇರೆ ಡಿಸ್ಟಿಕ್ಕಿಂದ ಈ ಡಿಸ್ಟಿಕ್ಕಿಗೆ ಹೋಗಿ ನೀವೇನಾದರೂ ಅಪ್ಲಿಕೇಶನ್ಸ್ ಏನಾದರೂ ಹಾಕ್ತೀರ ಅಂದಮೇಲೆ ನಿಮ್ಗೆ ಯಾವುದೇ ಕಾರಣಕ್ಕೂ ಅಮೌಂಟ್ ಕೂಡ ಕೊಡೋದಿಲ್ಲ ಅಂತೇಳಿ ಅವರು ಭಾಳ ನೀಟಾಗಿ ಇದರೊಳಗಡೆ ಕೊಟ್ಟಾರೆ ಎಲ್ಲನೂ. ಆಮೇಲೆ ಗುತ್ತಿಗೆ ನೌಕರರಿಗೆ ರಜೆ ಸೌಲಭ್ಯ ಇದನ್ನು ಬೇಕಂದ್ರೆ ಒಂದು ಸತ ಓದ್ಕೊರಿ. ಯಾರ್ಯಾರಿಗೂ ಯಾರ್ಯಾರಿಗೆಲ್ಲ ಕೊಡ್ತಾರೋ ಇವ್ರಿಗೂ ಇವಾಗ ನೀವು ಅಪಾಯಿಂಟ್ಮೆಂಟ್ ಆಗೋರಿಗೂ ಸಿಗುತ್ತೋ ಏನಿಲ್ಲೋ ಅಂತೇಳಿ ಓದ್ಕೊಂಡು ಅಪ್ಲಿಕೇಶನ್ಸ್ನ ಹಾಕಿ. ನೆಕ್ಸ್ಟ್ ಬಂದುಬಿಟ್ಟು ಇದು ಎಲ್ಲಿ ಕಾಲ್ ಆಗಿರೋದು ಅಂತಂದರೆ, ಓಕೆ, ಚಿಕ್ಕಬಳ್ಳಾಪುರ ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣಾಧಿಕಾರಿಗಳ ಕಚೇರಿ ಚಿಕ್ಕಬಳ್ಳಾಪುರದಲ್ಲಿ ಕಾಲ್ ಆಗಿರುವಂಥ ಇದು ಒಂದು ಅಧಿಸೂಚನೆ. ಮೊನ್ನೆ ಕಾಲ್ ಆಗಿದ್ದರೆ 24ನೇ ತಾರೀಕಿಗೆ. ಓಕೆನಾ, ನೀವು ಮಾಡ್ತೀರಾ ಅಂತಂದ್ರೂ ಈ ಒಂದು ವೆಬ್ಸೈಟ್ ಒಳಗಡೆ ನೀವೇನು ಮಾಡಬೇಕು, ಅಪ್ಲಿಕೇಶನ್ಸ್ನ ಫಿಲ್ಲನ್ನು ಮಾಡಬೇಕು ಅಂತ ಅವರು ಕ್ಲಿಯರಾಗಿ ಹೇಳ್ತಿರುವಂಥದ್ದು. ಅದಾದ ಮೇಲೆ ಏನಿದೆಪ್ಪ ಅಂದಮೇಲೆ ಲ್ಯಾಬ್ ಟೆಕ್ನಿಷಿಯನ್ಸು ಆಮೇಲೆ ಫಾರ್ಮಸಿಸ್ಟ್ಗೆ ಡೇಟ್ ಕೂಡ ಕೊಟ್ಟಾರೆ. ಅವರು 4ನೇ ತಾರೀಕಿಗೆ 11 ಗಂಟೆಗೆ ನಿಮ್ಮದು ಎಲ್ಲ ಡಾಕ್ಯುಮೆಂಟ್ಸ್ನ ತೊಗೊಂಡು ವಾಕಿನ್ ಇಂಟರ್ವ್ಯೂಗೆ ಅಟೆಂಡ್ ಆಗಬೇಕು ಅಂಥೇಳಿ. ಯಾರಿಗೆ? ಲ್ಯಾಬ್ ಟೆಕ್ನಿಷಿಯನ್ಸು ಮತ್ತು ಫಾರ್ಮಸಿಸ್ಟ್ ಆಫೀಸರ್ಸು 4ನೇ ತಾರೀಕು. ಓಕೆನಾ, 4ನೇ ತಾರೀಕಿಗೆ ನೀವು DHO ಆಫೀಸಿಗೆ ಹೋಗಿ ಎಲ್ಲ ಡಾಕ್ಯುಮೆಂಟ್ಸ್ನ ಪ್ರೊಡ್ಯೂಸ್ನ ಮಾಡಬೇಕು ಅಂತ ಹೇಳ್ತಿರುವಂಥದ್ದು. ಇನ್ನು 5ನೇ ತಾರೀಕಿಗೆ ಏನಿದೆಲ್ಲ ನರ್ಸಿಂಗ್ ಆಫೀಸರ್ದು ವಾಕಿನ್ ಇಂಟರ್ವ್ಯೂ ಇರುವಂಥದ್ದು. ಸೇಮ್ ಡಾಕ್ಯುಮೆಂಟ್ಸ್ ರೀ. ಮತ್ತು ಈ ವಿಡಿಯೋದಲ್ಲಿ ನಾನು ಏನು ಹೇಳಲಿಕ್ಕೆ ಹೋಗೋದಿಲ್ಲ. ಒಂದು ಡೇ 1 ಹೇಳ್ತಾನೆ ಬರ್ತಿದ್ದೀನಿ ಯಾವ ಡಾಕ್ಯುಮೆಂಟ್ಸ್ ಬೇಕಂತೇಳಿ ಆ ಡಾಕ್ಯುಮೆಂಟ್ಸ್ನ ತೊಗೋತಾ ಬನ್ನಿ.
ಆಮೇಲೆ ಈ ಒಂದು ಆನ್ಲೈನ್ ಅಪ್ಲಿಕೇಶನ್ಸ್ ಹಾಕಲಿಕ್ಕೆ ನಿಮಗೆ ಲಾಸ್ಟ್ ಡೇಟ್ ಇರುವಂಥದ್ದು 24ನೇ ತಾರೀಕಿಂದ ಹಿಡ್ಕೊಂಡು 3ನೇ ತಾರೀಕು ಬೆಳಿಗ್ಗೆ 11 ಗಂಟೆಯೊಳಗಾಗಿ ಈ ಒಂದು ವೆಬ್ಸೈಟ್ ಒಳಗಡೆ ನೀವೇನು ಮಾಡಬೇಕು, ವೆಬ್ಸೈಟ್ ವಿವರಣ ಎಲ್ಲ ಡೀಟೇಲ್ಸ್ ಅವ್ರು ಏನೇನು ಕೇಳಿದಾರೋ ಎಲ್ಲನೂ ಫಿಲ್ನ ಮಾಡಿ ಅಕ್ನಾಲಜ್ಮೆಂಟ್ನ ತೊಗೊಂಡು ನೀವು DH ಆಫೀಸ್ಗೆ ನೆಕ್ಸ್ಟ್ ಡೇ ನೀವಲ್ಲಿ ವಿಸಿಟ್ನ ಮಾಡಬೇಕು ಅಂತೇಳಿ ಈ ಒಂದು ಸರ್ಕ್ಯುಲರ್ ಒಳಗಡೆ ಹೇಳಿರುವಂಥದ್ದು. ಓಕೆನಾ. ಯಾರಾದರೂ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಏನಾದರೂ ಇದ್ದರೆ ನೀವು ಬೇಕಂದರೆ ಅಪ್ಲಿಕೇಶನ್ಸ್ನ ಹಾಕೋಬೋದು ಫ್ರೆಂಡ್ಸ್. ಓಕೆನಾ. ಕೀಪ್ ವಾಚಿಂಗ್ ನಾಗರಾಜ್ ಪ್ಯಾರಾಮೆಡಿಕಲ್ ಯೂಟ್ಯೂಬ್. ಥ್ಯಾಂಕ್ ಯು ಫ್ರೆಂಡ್ಸ್.